ಹೆಸರು ಹೇಳಿ. ಮೃತ್ಯುಂಜಯ ಅಂತ. ಮೂರ್ತಿ ಅವರಿದು ಮೂರ್ತಿ ಕೆಂಪನಕೊಪ್ಪಲು ಕೇರಳ ತಾಲೂಕು. ನಮ್ಮ ಹತ್ರ ಬಾಳೆ ಗಿಡ 400 ಗಿಡ ತೊಗೊಂಡಿದ್ರಲ್ವ, 400 ಗಿಡ ತೊಗೊಂಡಿದ್ರು. ನಮ್ಮದು ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರ್ಮ್ KR ಅವ್ರ ಊರಲ್ಲೇ ಇದೆ. 9902038931 ನಂದು ನೋಡಿ. 9008887829. 400 ಗಿಡ ಹೆಂಗೆ ಮಾಡೋರು ಅಂದರೆ ನೋಡಿ, ಇದು ಇಲ್ಲಿ ಹೊಡೆದೈತೆ ನೋಡಿ, ಇದು ತೋಡನೇನೋ ಹೊಡೆದಿರೋದು ಇದು ಆಯಿತಾ. ಇಲ್ಲಿ ತನ್ನ ಹಲ್ಲನ್ನು ಮುಟುಕ ಕೊಳ್ಸ್ಕೊಳಕ್ಕೆ ಮಾಡಿರೋದು. ಇದು ನಿಮಗೆ ಈ ತರಗ ಬಂದೈತೆ ನೋಡಿ, ಸಣ್ಣ ತರಗು. ಇದು ಅಂಥ ಏನು ಸಮಸ್ಯೆ ಏನಲ್ಲ. ಇದು ಯಾತಕ್ಕೆ ಬಂದೈತೆ ಅಂದರೆ ಇಲ್ಲಿ ಸೆಂಟ್ರಲ್ ನೀರಿಲ್ಲ. ಇಲ್ಲಿ ಸೆಂಟ್ರಲ್ ನೋಡಿ, ಈ ಸೈಡ್ ಬಿಟ್ಟಿರೋದು ಇಲ್ಲಿ ಗಂಟ ಇದೆ, ಈ ಸೈಡ್ ಬಿಟ್ಟಿರೋದು ಆ ಕಡೆ ಗಂಟ ಐತೆ. ಸೊ ಹಾಗಾಗಿ ಅವೆರಡೇನು ಅಡ್ಜಸ್ಟ್ ಆಗಬೇಕು ಅಂದರೆ ನಿಮ್ದು ಏನಿದ್ರು ಅಲ್ಲಿ ಮಧ್ಯೆ ಸೆಂಟ್ರಿಗೆ ಬಿಡಬೇಕು, ಅಥವಾ ಈ ಕಡೆ ಬೇರ್ಗಳಿಗೆ ನೀರಿಲ್ಲ. ಸೊ ಹಂಗಾಗಿ ಸೆಂಟ್ರ್ ಕೊಡಿ. ಈಗಿರೋ ತೇವಕ್ಕೆ ನೀವೇನು ಮಾಡಬೇಕು ಅಂದರೆ ಇಲ್ಲಿಗೆ ಡ್ರಂಚಿಂಗು, ಆ ಕಡೆ ಡ್ರಂಚಿಂಗು. ಸೊ ಅಷ್ಟು ಮಾಡಬೇಕು. ಇದು ನೋಡಿ, ಇದು ಅಂಥ ಡಿಸೀಸ್ ಏನಲ್ಲ ಇದು ನೋಡಿ. ಇಲ್ಲಿ ನೀರು ಇದ್ದಿದ್ರೆ ಈ ಎಲೆ ಹಿಂಗೆ ಹಚ್ಚಿತ್ತಿಲ್ಲ, ಈ ಥರ ನೀರು ಇರಬೇಕು, ಎಲೆ ತುದಿನಲ್ಲಿ ನೀರು ಇರಬೇಕು. ಆಮೇಲೆ ಮರಿಗಳು ಕಟ್ ಮಾಡ್ಕೊಳ್ಳಿ. ಇಷ್ಟೊಂದು ಪಾಚಿ ಬರೋಂಗೆ ಬಿಡಬಾರ್ದು. ಆ್ಯಕ್ಚುಲಿ ಬುಡಕ್ಕೆ ಪಾಚಿ ಬರೋಂಗೆ ನೀರು ಬಿಡಬಾರ್ದು ನೋಡಿ. ಈ ಜಾಗಕ್ಕೆ ನೀರು ಬಿಡ್ಬೇಕು ನೀವು. ನೀರು ಎಳ್ಕತ್ತದೆ, ವಸ್ತಿ ಅದು ಎಳ್ಕತ್ತದೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಗೊನೆ ಬಂದಿರೋದು ಗೊಬ್ಬರ ಸಾಲ್ಟೇಜ್ ಆಗಿ ಇಷ್ಟೆಲ್ಲ ಅಬರ್ಷನ್ ಆಗಿರೋದು ಇದು ನೋಡಿ. 1 2 3 4 5 6 ಚಿಪ್ಪು 7 8 9 ಚಿಪ್ ಬರೋ ಇಲ್ಲಿಂದ ಇಡ್ಲಿ ಗಂಟ. ನಿಮ್ಮ ಇಷ್ಟಕ್ಕೆ ಯಾಕೆ ಲಾಸ್ಟ್ ಆಗೋದು ಅಂದರೆ ಗೊಬ್ಬರ ಸಾಲ್ಟೇಜ್ ಆಗುತ್ತೆ. ಇದನ್ನು ಇಲ್ಲಿಗೆ ಹೊಡೆದಾಕ್ಬಿಡಿ, ಕೂಡಲಲ್ಲಿ ಹೊಡೆದಾಕ್ಬಿಡಿ. ಇದು ತೂಕ ಆಯ್ತದೆ. ಇದು ಹೊಡಿತಿದ ತಕ್ಷಣ ಅರ್ಧ ಅಡಿ ಹಿಂದಕ್ಕೆ ಹೋಯ್ತದೆ ಇದು. ಅದಕ್ಕೆ ಬಾಗಿರೋದು ನೋಡಿ. ಈ ಚಿಪ್ಪು ಚೆನ್ನಾಗಿ ಕಟ್ಸುತ್ತಾ ಇದೆ. ಈ ಥರ ಬರಬೇಕು. 1 2 3 4 5 6 7 8 9 10 11 ಚಿಪ್ ಬರ್ತಾ ಇದೆ. ಈ ಥರ ಈಗ 1 ರೌಂಡ್ ಟಾನಿಕ್ ಕೊಟ್ಬಿಟ್ರೆ ಫುಲ್ಲು ಚೆನ್ನಾಗಿ ಬರ್ತದೆ. ನೀವು ನೋಡಿ ಬನ್ನಿ, ಈಗ ಹೇಳ್ತೀನಿ ನಾನು. 1 2 3 ಗೊಬ್ಬರ ಕೊಟ್ಟಿರೋದು ನೀವು, ಕರೆಕ್ಟಾ? ಅಷ್ಟೇ 3 4 ಕೊಟ್ಟಿದ್ದೀವಿ. 4 ಬೇಸಿಕ್ದು ಬರೋಲ್ಲ ನಮಗೆ. ನಾಟಿ ಮಾಡೋದು 1 ತಿಂಗಳು ಕೊಟ್ಟಿರ್ತೀರಲ್ಲ, ಅದು ಕಂಡುಹಿಡಿಯೋಕ್ಕಾಗಿಲ್ಲ. ಅದಾದಮೇಲೆ ನೀವು 3 ಗೊಬ್ಬರ ಕೊಟ್ಟಿದ್ದೀರಿ. ಅಷ್ಟು ಗೊಬ್ಬರ ತಿಂದೈತೆ ಅದು. ಆಮೇಲೆ ದಿಂಡು ಕಟ್ಟಿದರೆ, ಕಳೆ ತೆಗೆದ್ರೆ ಅದೊಂದು ಗೊಬ್ಬರ ಇದ್ದಂಗೆ. ಯಾಕೆಂದರೆ ಭೂಮಿ ಗಾಳಿ ಆಡ್ಬಿಟ್ರೆ ಒಂದು ಗೊಬ್ಬರ ಕೊಟ್ಟಂಗೆ. ಅದಕ್ಕೆ ದಿಂಡೇನು ಕಟ್ಟೋ ಅವಶ್ಯಕತೆ ಇತ್ತಿಲ್ಲ. ನೀವು ದಿಂಡು ಕಟ್ಟಿದ ಮೇಲೆ ತಾನೇ ಗಿಡ ದಿಂಡು ಮೇಕ್ ಬಂದು ಕೂತಿರೋದು. ಬಾಳೆ ಗಿಡದ ಬುಡ ನಾವು ಅದಕ್ಕೆ ಯಾವಾಗ ಸಪೋರ್ಟ್ ಮಾಡಿದೋ ಮರಿ ಅದು ದೇಹ ಮೇಕ್ ಬತ್ತು. ಅದಕ್ಕೆ ದಿಂಡು ಕಟ್ಸಲ್ಲ ನಾನು ಎಲ್ಲವೇ ಸಾಮಾನ್ಯವಾಗಿ. ಈ ತರಗೂ ಏನು ತೊಂದರೆ ಏನಿಲ್ಲ. ಇದು ಸೆಂಟ್ರ್ ನೀರು ಮಡಿಗೆ ನೋಡಿ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಸೊ ಈ ಒಂದು ಗಿಡಗಳವಲ್ಲ ಇವು, ಇಷ್ಟೆಲ್ಲ ಗಿಡಗಳು ಎಷ್ಟು ಚೆನ್ನಾಗಿವೆ ಅಂತಂದರೆ ಇಲ್ಲೆಲ್ಲ ತೇವ ಐತೆ. ಇದು ಒಂದು ಗೊನೆ ಬೇರೆ ಇದೆಲ್ಲ ನೇಂದ್ರ ಗಿಡ ಇದು. ಅದೆಲ್ಲಿ ತಂದ್ರಿ ಅದ? ನಿಮ್ಮ ಬಾವ್ರು ಕೊಟ್ಟಿದ್ರಾ? ಈ ನೋಡಿ, ಅದು ಏಲಕ್ಕಿ, ಇದು ನೇಂದ್ರ ಗಿಡ. ನಾನು ಇದೇನಪ್ಪ ನಮ್ಮಲ್ಲಿ ನೇಂದ್ರ ಗಿಡ ಬರೋಕ್ಕಿರಲ್ಲ ಅಂತ ಹಾಂ. ಸರ್, ಗಿಡ ಚೆನ್ನಾಗಿದೆ. ನಿಮಗೆ ಇದೊಂದು ಸ್ವಲ್ಪ ಗೊಬ್ಬರ, ಇನ್ನೊಂದು ಗೊಬ್ಬರ ಕೊಟ್ಟಿದ್ರೆ ಇನ್ನೂ ಜಾಸ್ತಿ ಬರೋದು. ಈಗಲೂ ಕೊಡಿ. ಸ್ವಲ್ಪ ತೋಡಗಳವೆ ನೋಡಿ, ತೋಡಗಳು ಹೊಡಿತಾವೆ. ನೀರು ಸೆಂಟ್ರಿಗೆ ಬಿಡಿ, ಸರಿ ಆಯ್ತವೆ. ಹೌದಾ? ಅದು ಜೆಟ್ ಹಾಕ್ಬಿಡೋಣ.